ಆತ್ಮೀಯ ಸರ್ಕಾರಿ ನೌಕರರೇ, ನಿವೃತ್ತ ಸರ್ಕಾರಿ ನೌಕರರೇ, ನೀವು ಫೇಸ್ ಮಾಡ್ತಾ ಇರೋಂಥ ಪ್ರತಿಯೊಂದು ಪ್ರಾಬ್ಲಮ್ಗಳನ್ನು ಲೀಗಲ್ ಆಗಿ ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಇರೋಂಥ ಉತ್ತಮ ವೇದಿಕೆಯಾದ ಸರ್ಕಾರಿ ನೌಕರ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಎಲ್ಲ ಸರ್ಕಾರಿ ನೌಕರರಿಗೆ ಈ ದಿನ ಒಂದು ಶುಭ ಸುದ್ದಿಯನ್ನು ತೆಗೆದುಕೊಂಡು ಬಂದಿದ್ದೀನಿ. ನೀವು KCSR ನಿಯಮದಂತೆ ಯೂಸ್ ಮಾಡ್ತಾ ಇರೋಂಥ ರಜೆಗಳು ಹಕ್ಕಿನ ರಜೆಗಳೇ? ಈ ಬಗ್ಗೆ ಕರ್ನಾಟಕ ಹೈಕೋರ್ಟ್ ನೀಡಿರುವಂಥ ಐತಿಹಾಸಿಕ ತೀರ್ಪನ್ನು ಈ ದಿನ ತಂದಿದ್ದೀನಿ. ಈ ತೀರ್ಪನ್ನು ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ ಯಾರ್ಯಾರು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಸ್ನೇಹಿತರೆ, ಕರ್ನಾಟಕದಲ್ಲಿರುವಂಥ ಎಲ್ಲ ಸರ್ಕಾರಿ ನೌಕರರ ರಜೆಗಳಿಗೆ ಸಂಬಂಧಿಸಿದಂತೆ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು 1957ರಲ್ಲಿ ಯಾವ್ಯಾವ ರಜೆಗಳು ಇದ್ದಾವೆ, ಆ ರಜೆಗಳನ್ನು ಹೇಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಉಲ್ಲೇಖ ಇದೆ. ಅದರಂತೆ KCSR ನಿಯಮದಂತೆ ಸರ್ಕಾರಿ ನೌಕರರು ರಜೆಯನ್ನು ತಮ್ಮ ಹಕ್ಕಿನ ರಜೆ ಅಂತ ಪರಿಗಣಿಸುವಂತಿಲ್ಲ ಅಂತ ಹೇಳಿ ನಿಯಮ 107ರಲ್ಲಿ ಉಲ್ಲೇಖ ಇದೆ. ಕೆಲವೊಂದು ಬಾರಿ ನಮ್ಮ ಖಾತೆಯಲ್ಲಿ ರಜೆ ಇದ್ದರೂ ಕೂಡ ನಮಗೆ ಬೇಕಾದಂಥ ಸಂದರ್ಭದಲ್ಲಿ, ಸ್ಟಡಿ ಮಾಡೋವಂಥ ಸಂದರ್ಭದಲ್ಲಿ ಈ ನಿಯಮವನ್ನು ತೋರಿಸಿ ನಮ್ಮ ಮೇಲಾಧಿಕಾರಿಗಳು ರಜೆಯನ್ನು ನಿರಾಕರಿಸುವಂಥ ಕೆಲವಾರು ಸಂದರ್ಭಗಳಿರುತ್ತೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. ಇದು ಕಡ್ಡಾಯ ರಜೆಯೋ ಅಥವಾ ಅಲ್ಲವೋ, ಈ ರಜೆ ಯಾವುದಕ್ಕೆ ವಿನಾಯಿತಿಯನ್ನು ಕೊಡುತ್ತೆ, ಯಾವ ರಜೆಯನ್ನು ಮಂಜೂರು ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ಮಹತ್ವದ ತೀರ್ಪನ್ನು ಕರ್ನಾಟಕ ಹೈಕೋರ್ಟ್ ನೀಡಿದೆ. ಸರ್ಕಾರಿ ನೌಕರರು ರಜೆಯನ್ನು ತಮ್ಮ ಹಕ್ಕು ಎಂದು ಪ್ರತಿಪಾದಿಸುವಂತಿಲ್ಲ ಅಂತ ಕರ್ನಾಟಕ ನಾಗರಿಕ ಸೇವಾ ನಿಯಮವನ್ನು ವ್ಯಾಸಂಗ ರಜೆ ಮಂಜೂರಾತಿಯಲ್ಲಿ ಅನ್ವಯವಾಗುವುದಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಕರ್ನಾಟಕ ರಾಜ್ಯದ ಸರ್ಕಾರಿ ನೌಕರರು ಯಾವುದೇ ರಜೆಯನ್ನು ತಮ್ಮ ಹಕ್ಕಿನ ರಜೆ ಅಂತ ಪ್ರತಿಪಾದಿಸುವಂತಿಲ್ಲ ಅಂತ ಕರ್ನಾಟಕ ನಾಗರಿಕ ಸೇವಾ ನಿಯಮ 1957 ನಿಯಮ 107ರಲ್ಲಿ ಇದೆ. ಆದರೆ ಈ ನಿಯಮಗಳು ಸರ್ಕಾರಿ ನೌಕರರ ಸ್ಟಡಿ ಲೀವಿಗೆ ಅನ್ವಯ ಆಗೋದಿಲ್ಲ ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿದೆ. ಪ್ರಕಾಶ್ ನಾಯ್ಕ್ ವಿರುದ್ಧ ಜಿಲ್ಲಾ ನ್ಯಾಯಾಧೀಶರು ದಕ್ಷಿಣ ಕನ್ನಡ ಮಂಗಳೂರು ಈ ಪ್ರಕರಣದಲ್ಲಿ ಮೇಲ್ಮನವಿದಾರರ ಅರ್ಜಿಯನ್ನು ವಿಚಾರಣೆ ಮಾಡಿದಂಥ ಗೌರವಾನ್ವಿತ ನ್ಯಾಯಾಧೀಶರಾದ AJ ಸದಾಶಿವರವರಿದ್ದ ಏಕಸದಸ್ಯ ಪೀಠದಿಂದ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಪ್ರಕಾಶ್ ನಾಯ್ಕ್ ವಿರುದ್ಧ ಜಿಲ್ಲಾ ನ್ಯಾಯಾಧೀಶರು ದಕ್ಷಿಣ ಕನ್ನಡ ಮತ್ತಿತರರು ಕರ್ನಾಟಕ ಹೈಕೋರ್ಟ್ WP ನಂಬರ್ 322/84/95ರಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಈ ತೀರ್ಪು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೆ ಒಂದು ಯೂಸ್ಫುಲ್ ಆದ ತೀರ್ಪು ಅಂತ ಹೇಳ್ಬೋದು. ಯಾಕೆ ಅಂದರೆ ಈಗ ಯಂಗ್ಸ್ಟರ್ಸು ಈ ಡ್ಯೂಟಿಗೆ ಜಾಯ್ನ್ ಆಗಿರ್ತಾರೆ, ಅವರಿಗೆ ಇನ್ನೂ ಹೆಚ್ಚು ಓದಬೇಕು ಅನ್ನೋ ಒಂದು ಆಸೆ ಆಕಾಂಕ್ಷೆಗಳು ಇದ್ದೇ ಇರುತ್ತೆ. ಯಾವುದೋ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಮತ್ತು ಮನೆಯ ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿಗಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ಮೊಟಕುಗೊಳಿಸಿ ಒಂದು ಕೆಲಸಕ್ಕೆ, ಸರ್ಕಾರಿ ಕೆಲಸಕ್ಕೆ ಅಂತ ಸೇರ್ಕೊಂಡಿರ್ತಾರೆ. ಈ ಸರ್ಕಾರಿ ಕೆಲಸಕ್ಕೆ ಸೇರಿದಂಥ ನಂತರ ಅವರಿಗೆ ಇನ್ನೂ ಉನ್ನತ ವ್ಯಾಸಂಗವನ್ನು ಮಾಡಬೇಕು ಅಂತ ಅಭಿಲಾಷೆ ಬರುತ್ತೆ. ಈ ಅಭಿಲಾಷೆ ಬಂದಾಗ ತಮ್ಮ ಮೇಲಾಧಿಕಾರಿಗಳಿಗೆ ಸ್ಟಡಿ ಲೀವನ್ನು ಕೊಡಿ, KCSR ನಿಯಮದಂತೆ ಸ್ಟಡಿ ಲೀವನ್ನು ಕೊಡಿ ಅಂತ ಕೇಳಿದಾಗ ಹಲವಾರು ಮೇಲಾಧಿಕಾರಿಗಳು ಇದಕ್ಕೆ ಸಂಬಂಧ ಇಲ್ಲ, ನೀನು ಡ್ಯೂಟಿ ಮಾಡ್ಕೊಂಡು ಹೋಗಪ್ಪ, ಸ್ಟಡಿ ಲೀವ್ ಕೊಡೋಕ್ಕಾಗೋದಿಲ್ಲ ಅಂತ ರಿಜೆಕ್ಟ್ ಮಾಡಿರ್ತಾರೆ. ಈ ರಿಜೆಕ್ಟ್ ಮಾಡಿ ನೀವು ಸ್ಟಡಿ ಮಾಡಬೇಕು ಅಂತ ಆಸೆ ಇದ್ದವರು ಈ ಜಡ್ಜ್ಮೆಂಟನ್ನು ಉಪಯೋಗವನ್ನು ಪಡ್ಕೊಬೋದು. ಈ ಪ್ರಕರಣದ ಬಗ್ಗೆ ಒಂಚೂರು ಬ್ರೀಫಾಗಿ ಹೇಳಬೇಕು ಅಂದರೆ, ಈ ಅರ್ಜಿದಾರರಾದ ಪ್ರಕಾಶ್ ನಾಯ್ಕ್ರವರು ಕರ್ನಾಟಕ ನಾಗರಿಕ ಸೇವಾ ಆಯೋಗ KPSCಯಿಂದ FDA ಆಗಿ ಆಯ್ಕೆಯಾಗಿ ಬೆಂಗಳೂರು ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಸೇವೆ ಮಾಡ್ತಾ ಇರ್ತಾರೆ. ಇವರಿಗೆ ಮತ್ತೆ ಮುಂದೆ LLB ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಸ್ವಂತ ಊರಾದ ಮಂಗಳೂರಿನ ಧರ್ಮಸ್ಥಳದ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಬೆಂಗಳೂರು ಘಟಕದಿಂದ ಮಂಗಳೂರು ಘಟಕಕ್ಕೆ ಇವರು ವರ್ಗಾವಣೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಬರ್ತಾರೆ. ಆಗಿನ ಜಿಲ್ಲಾಧಿಕಾರಿಗಳು ಇವರನ್ನು ಪುತ್ತೂರು ನ್ಯಾಯಾಲಯಕ್ಕೆ ವರ್ಗಾವಣೆ ಮಾಡಿರ್ತಾರೆ. ಕಾನೂನು ವ್ಯಾಸಂಗ ಮುಂದುವರಿಸಬೇಕೆಂಬ ಇಚ್ಛೆ ಇದ್ದಂಥ
ಈ ಅರ್ಜಿದಾರರು ನನಗೆ ಸ್ಟಡಿ ಲೀವನ್ನು ಕೊಡಬೇಕು ಅಂತ ಹೇಳಿ ಜಿಲ್ಲಾ ನ್ಯಾಯಾಧೀಶರಿಗೆ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಇವರ ಅರ್ಜಿಯನ್ನು ಪರಿಗಣಿಸಿದಂಥ ನ್ಯಾಯಾಧೀಶರು ಸ್ಟಡಿ ಲೀವು ಕೊಡೋಕ್ಕೆ ಬರೋದಿಲ್ಲ, ಇದು ಇದಕ್ಕೆ ವೃತ್ತಿಗೆ ಸಂಬಂಧಿಸಿದ್ದಲ್ಲ ಅಂತ ಹೇಳಿ ಸ್ಟಡಿ ಲೀವನ್ನು ನಿರಾಕರಿಸ್ತಾರೆ. ಕಾನೂನು ವ್ಯಾಸಂಗ ಮುಂದುವರಿಸಬೇಕಂತ ಇಚ್ಛೆ ಹೊಂದಿದ್ದ ಅರ್ಜಿದಾರರು KCSR ನಿಯಮ 61/1A ಮತ್ತು B ಅಡಿಯಲ್ಲಿ ಕಾನೂನು ಪದವಿ ವ್ಯಾಸಂಗ ಮುಂದುವರಿಸಬೇಕಂತ ಹೇಳಿ ರಜೆ ಮಂಜೂರಾತಿ ಮಾಡಬೇಕು ಅಂತ ಕೇಳಿ ಕರ್ನಾಟಕ ಹೈಕೋರ್ಟ್ನ ಮಹಾಲೇಖಪಾಲಕರ ಸಮುಚಿತ ಮಾರ್ಗದಲ್ಲಿ ಅರ್ಜಿಯನ್ನು ಸಲ್ಲಿಸುತ್ತಾರೆ. ಕಾನೂನು ವ್ಯಾಸಂಗದ ಅರ್ಜಿದಾರರ ಕರ್ತವ್ಯ ವ್ಯಾಪ್ತಿಗೆ ಒಳಪಡುವುದಿಲ್ಲ ಅಂತ ಹೇಳಿ ನೀಡಿದ ಹಿಂಬರವನ್ನು ಪ್ರಶ್ನಿಸ್ತಾರೆ. ಜಿಲ್ಲಾ ನ್ಯಾಯಾಧೀಶರ ಆದೇಶದಿಂದ ಬಾಧಿತರಾದಂಥ ಅರ್ಜಿದಾರರು ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. KCSR ನಿಯಮ 107 ಉಲ್ಲಂಘಿಸಿ ದಕ್ಷಿಣ ಕನ್ನಡ ಜಿಲ್ಲಾ ನ್ಯಾಯಾಧೀಶರು ಆದೇಶವನ್ನು ಮಾಡಿದ್ದಾರೆ. ಈ ಆದೇಶವನ್ನು ರದ್ದುಪಡಿಸಿ ನನಗೆ ಸ್ಟಡಿ ಲೀವನ್ನು ಕೊಡಬೇಕು ಅಂತ ಹೇಳಿ ಒಂದು ವಾದವನ್ನು ಮಂಡಿಸ್ತಾರೆ. KCSR ನಿಯಮ 61/1A ಪ್ರಕಾರ ಸರ್ಕಾರಿ ನೌಕರರು ಕೈಗೊಳ್ಳಬೇಕಾದಂಥ ವ್ಯಾಸಂಗ ರಜೆ ಆತನ ಕರ್ತವ್ಯ ವ್ಯಾಪ್ತಿಯೊಳಗೆ ನೇರ ಅಥವಾ ನಿಕಟ ಸಂಬಂಧ ಹೊಂದಿರದಿದ್ದಲ್ಲಿ ಸರ್ಕಾರಿ ನೌಕರನಿಗೆ ವ್ಯಾಸಂಗ ರಜೆಯನ್ನು ಮಂಜೂರು ಮಾಡಬಹುದು ಅಂತ ಹೇಳಿ ವ್ಯಾಸಂಗ ರಜೆ ಅರ್ಜಿದಾರರ ಕಾರ್ಯವ್ಯಾಪ್ತಿ ನೇರ ಅಥವಾ ನಿಕಟವಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಹೇಳಿ ಮಂಜೂರಾತಿ ನಿರಾಕರಿಸುವಂತಿಲ್ಲ ಅಂತ ಹೇಳಿ ತಮ್ಮ ಅರ್ಜಿಯಲ್ಲಿ ನ್ಯಾಯಾಧೀಶರಿಗೆ ಕೇಳ್ತಾರೆ. ಅರ್ಜಿದಾರರು ಉನ್ನತ ವ್ಯಾಸಂಗಕ್ಕಾಗಿ ಅವರ ಕರ್ತವ್ಯದ ವ್ಯಾಪ್ತಿಯಲ್ಲೇ ಮಾಡಬೇಕು ಅಂತ ಹೇಳಿ ಕೇಳಿರ್ತಾರೆ. ಈ ಎಲ್ಲ ವಾದವನ್ನು ಪರಿಶೀಲಿಸಿದಂಥ ಮಾನ್ಯ ಕರ್ನಾಟಕ ಹೈಕೋರ್ಟ್ ಉಭಯತರರ ವಾದವನ್ನು ಆಲಿಸಿದಂಥ ಕರ್ನಾಟಕ ಹೈಕೋರ್ಟ್ KCSR ನಿಯಮ 61/1Bಯನ್ನು ಪ್ರತ್ಯರ್ಥವಾಗಿ ಪರಿಗಣಿಸುವಂತಿಲ್ಲ. ಅರ್ಜಿದಾರರು ಕೈಗೊಳ್ಳುವ ಇಚ್ಛೆ ವ್ಯಾಸಂಗವು ಆತನ ಕರ್ತವ್ಯ ವ್ಯಾಪ್ತಿಗೆ ನಿಕಟವಾಗಿ ಬರಲಿ ಬಿಡಲಿ ಅವರಿಗೆ ಸ್ಟಡಿ ಲೀವನ್ನು ಕೊಡಬೇಕು ಅಂತ ಹೇಳಿ ಆದೇಶವನ್ನು ಮಾಡ್ತಾರೆ. ಮಾನ್ಯ ಜಿಲ್ಲಾ ನ್ಯಾಯಾಧೀಶರು ಹಾಗೂ ಹೈಕೋರ್ಟ್ನ ವಿಲೇಖನಾಧಿಕಾರಿಯವರು ರದ್ದುಪಡಿಸಿದ ಆದೇಶವನ್ನು ರದ್ದುಪಡಿಸಿ ಮಾನ್ಯ ನ್ಯಾಯಾಧೀಶರು ಸ್ಟಡಿ ಲೀವನ್ನು ಕೊಡಬೇಕು, ಸರ್ಕಾರಿ ನೌಕರರಿಗೆ KCSR ನಿಯಮದಂತೆ ಸ್ಟಡಿ ಲೀವ್ ಕೊಡೋಕ್ಕೆ ಯಾವುದೇ ಅಭ್ಯಂತರ ಇಲ್ಲ ಅಂತ ಹೇಳಿ ಒಂದು ಮಹತ್ವದ ತೀರ್ಪನ್ನು ನೀಡ್ತಾರೆ. ಈ ಮಹತ್ವದ ತೀರ್ಪು ನಿಮ್ಮೆಲ್ಲರಿಗೂ ಒಳ್ಳೆಯದಾಗತ್ತೆ, ಇದನ್ನು ಉಪಯೋಗಿಸ್ಕೊಳ್ಳಿ. ಈ ಮಾಹಿತಿ ಇಷ್ಟ